ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸಂಕ್ರಾಂತಿ ಹಬ್ಬ ಆಯಿತು. ಎಲ್ಲರೂ ಸಂಕ್ರಾಂತಿ ಹಬ್ಬ ಹೇಗೆ ಮಾಡಿದ್ದೀರಾ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಕೊಡಿ ಪ್ಲೀಸ್. ಹಾಗೆ ಯಾರೆಲ್ಲ ಹಬ್ಬ ಯಾವ್ಯಾವ ಥರ ಆಚರಿಸಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಒಂದೊಂದು ಕಡೆ ಒಂದೊಂದು ಥರ ಆಚರಿಸ್ತಾರೆ. ಈ ಹೊಲ ಇದ್ದವರು, ಉತ್ತರ ಕರ್ನಾಟಕದಲ್ಲಿ ಹೊಲ ಇದ್ದವರು ಎಲ್ಲ ಥರ ಅಡುಗೆ ಮಾಡಿಕೊಂಡು ಹೊಲಕ್ಕೆ ಹೋಗಿ, ಮನೆ ಮಂದಿ ಎಲ್ಲ ಹೊಲಕ್ಕೆ ಹೋಗಿ ಹೊಲದಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ದವಸ ಧಾನ್ಯ ಎಲ್ಲ ಪೂಜೆ ಎಲ್ಲ ಮಾಡಿ ರಾಶಿ ಹಾಕಿ ದವಸ ಧಾನ್ಯ ಪೂಜೆ ಎಲ್ಲ ಮಾಡ್ತಾರೆ. ಮಾಡಿಕೊಂಡು ಆಮೇಲೆ ಎಲ್ಲ ಥರ ಅಡುಗೆ ಮಾಡಿಕೊಂಡು ಅಲ್ಲಿ ಹೊಲಕ್ಕೆ ಹೋಗಿ ಎಲ್ಲ ಊಟ ಮಾಡಿಕೊಂಡು ಬರ್ತಾರೆ ಹೊಲ ಇದ್ದವರೆಲ್ಲ. ಹಾಗೆ ಕೆಲವೊಂದು ಕಡೆ ಎಲ್ಲ ದೇವರ ದರ್ಶನಕ್ಕೆ ಹೋಗಿ ಅಲ್ಲಿ ನದಿಯಲ್ಲಿ ಸ್ನಾನ ಮಾಡಿಕೊಂಡು ದೇವರ ದರ್ಶನ ಎಲ್ಲ ಮಾಡಿಕೊಂಡು ಬರ್ತಾರೆ. ಒಂದೊಂದು ಕಡೆ ಒಂದೊಂದು ಥರ ಆಚರಿಸ್ತಾರೆ, ಇನ್ನೂ ಬೇರೆ ಬೇರೆ ಥರ ಆಚರಿಸ್ತಾರೆ. ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ನನಗೆ ಗೊತ್ತಿದ್ದಷ್ಟು ನಾನು ಹೇಳಿದ್ದೀನಿ. ಬೇರೆ ಬೇರೆ ಥರ ಆಚರಿಸ್ತಾರೆ. ಮತ್ತು ಬೇರೆ ರಾಜ್ಯಗಳಲ್ಲಿ ಇನ್ನೂ ಬೇರೆ ಬೇರೆ ಥರ ಆಚರಿಸ್ತಾರೆ. ಒಬ್ಬೊಬ್ಬರ ಥರ ಒಂದೊಂದು ಥರ ಆಚರಿಸ್ತಾರೆ. ಇಲ್ಲೂ ಕೂಡ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಥರ ಆಚರಿಸ್ತಾರೆ. ಇಲ್ಲೂ ಕೂಡ ಈಗ ನೋಡಿ ಚಹಾ ಕುದೀತಾ ಇದೆ. ನಾನು ಸಿಂಪಲ್ಲಾಗಿ ಆಚರಿಸಿದ್ದೀನಿ. ಹಾಗೆ ಒಂದು ಸ್ವೀಟ್ ಮಾಡಿಕೊಂಡು ಹಾಗೆ ಪೂಜೆ ಮಾಡಿಕೊಂಡು ಹಾಗೆ ಎಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ. ಇಷ್ಟೇ ಸಿಂಪಲ್ಲಾಗಿ ಆಚರಿಸಿದ್ದೀನಿ. ನೀವೆಲ್ಲ ಯಾವ ಥರ ಆಚರಿಸಿದ್ದೀರಿ ಅಂತ ಕಮೆಂಟ್ ಮಾಡಿ. ಈಗ ನೋಡಿ ಚಹಾ ಆಗ್ತಾಯಿದೆ. ಚಹಾ ಎಲ್ಲ ಕುಡಿದು ಆಮೇಲೆ ವಾಕಿಂಗಿಗೆ ಹೋಗಿ ಬರಬೇಕು. ಈಗ ನೋಡಿ ಹಾಲು ಹಾಕೋತಾ ಇದ್ದೀನಿ ಚಹಾಕ್ಕೆ. ನಾಷ್ಟಕ್ಕೆ ಏನು ಮಾಡಬೇಕು ಅಂತ ನೋಡಬೇಕು. ನಾಷ್ಟಕ್ಕೆ ಮಾಡಬೇಕು, ಆಮೇಲೆ ವಾಕಿಂಗಿಗೆ ಹೋಗಿ ಬಂದು ಆಮೇಲೆ ನಾಷ್ಟ ಮಾಡ್ತೀನಿ. ಹಾಗೆ ಸ್ವಲ್ಪ ಫಾಲ್ ಹಚ್ಚೋದಿದೆ, ಪಿಕೋ ಫಾಲ್ ಮಾಡಬೇಕು, ಮಾಡ್ಕೋತೀನಿ. ಚಹಾ ನನಗೆ ಸ್ಟ್ರಾಂಗ್ ಬೇಕಾಗತ್ತೆ, ಹೀಗಾಗಿ ಸ್ವಲ್ಪ ಕುದಿಸ್ತೀನಿ ನಾನು ಚಹಾನ. ಈಗ ಸ್ವಲ್ಪ ಚಳಿ ಕಡಿಮೆ ಆಗಿದೆ, ಸಂಕ್ರಮಣ ಆಯ್ತಲ್ವ, ಹೀಗಾಗಿ ಸ್ವಲ್ಪ ಚಳಿ ಕಡಿಮೆ ಆಗಿದೆ. ಇನ್ನೊಂದು ಸ್ವಲ್ಪ ದಿನ ಹೋದರೆ ಆಮೇಲೆ ಸೆಕೆ ತಡ್ಕೊಳ್ಳಿಕ್ಕಾಗಲ್ಲ, ಆ ಪರಿ ಸೆಕೆ ಇರುತ್ತೆ. ಇನ್ಮೇಲೆ ಸಿಕ್ಕಾಪಟ್ಟೆ ಬಿಸಿಲು ಕೂಡ ಜಾಸ್ತಿ ಆಗುತ್ತೆ. ಮಾರ್ಕೆಟಿಗೆ ಅದು ಬೆಳಗ್ಗೆ ಟೈಮ್ ಅಂತೂ ಹೋಗೋಕ್ಕೆ ಆಗಲ್ಲ, ಅಷ್ಟು ಬಿಸಿಲಿರುತ್ತೆ. ಈಗ ಹೊರಗಡೆ ಎಲ್ಲ ತುಂಬ ಬಿಸಿಲಿರುತ್ತೆ. ಈಗ ನೋಡಿ ಚಹಾ ಆಗ್ತಾ ಇದೆ. ನೋಡಿ ಚಹಾ ಎಷ್ಟು ಕುದೀತಾ ಇದೆ ನೋಡಿ, ಯಾವ ಥರ. ಈ ಥರ ಕುದಿದ್ರೆ ಮಾತ್ರ ಚಹಾ ಟೇಸ್ಟ್ ಆಗುತ್ತೆ, ಸ್ಟ್ರಾಂಗಾಗಿ ಆಗುತ್ತೆ ಚಹಾ. ಸ್ಟ್ರಾಂಗಾಗಿ ಆದ್ರೇ ಚಹಾ ಕುಡ್ದ ಹಾಗೆ ಆಗುತ್ತೆ, ಇಲ್ಲ ಅಂದರೆ ಕುಡ್ದಂಗೆ ಆಗಲ್ಲ ಚಹಾನ. ಈಗ ನೋಡಿ ಹಾಕೋತಾ ಇದ್ದೀನಿ ಚಹಾನ. ಈ ಚಹಾ ಕುಡಿದು ವಾಕಿಂಗಿಗೆ ಹೋಗಿ ಬರ್ತೀನಿ. ಈಗ ನೋಡಿ ಈ ಥರ ಇದೆ ನೋಡಿ ವಾತಾವರಣ. ಬೆಳಗ್ಗೆ ಅಷ್ಟು ಬಿಸಿಲು ಇರಲ್ಲ, ಆಮೇಲೆ ಬಿಸಿಲು ಬರುತ್ತೆ ನೋಡಿ. ವಾಕಿಂಗಿಗೆಲ್ಲ ಹೋಗಿ ಬಂದೆ. ಈಗ ಪಿಕೋ ಫಾಲ್ ಮಾಡೋದಕ್ಕೆ ಕೂತಿದ್ದೀನಿ. ಎಲ್ಲ ನಾಷ್ಟ ಎಲ್ಲ ಮುಗಿಸ್ಕೊಂಡು
ನೋಡಿ ಪಿಕೋ ಫಾಲ್ ಹೇಗೆ ಮಾಡ್ತಾ ಇದ್ದೀನಿ. ಈ ಥರ ಒಂದು ಕೈಲಿ ಹಿಡ್ಕೋಬೇಕಾಗತ್ತೆ ಇದು ಪಿಕೋ ಮಾಡೋದನ್ನು ಯಾವಾಗಲೂ. ಇಲ್ಲ ಅಂದರೆ ಕರೆಕ್ಟಾಗಿ ಬರಲ್ಲ, ಮುದ್ದೆ ಮುದ್ದೆ ಆಗಿಬಿಡುತ್ತೆ ಸೀರೆ. ಹೀಗೆ ಹಿಡ್ಕೊಂಡ್ರೆ ಮಾತ್ರ ನೀಟಾಗಿ ಬರುತ್ತೆ ಪಿಕೋ, ಇಲ್ಲ ಅಂದರೆ ಕರೆಕ್ಟ್ ಬರಲ್ಲ, ಮುಂದಕ್ಕೆ ಹೋಗಲ್ಲ ಅದು ಮಷೀನಲ್ಲಿ. ಸೀರೆನೇ ಮುಂದಕ್ಕೆ ಹೋಗಲ್ಲ ಎಳಿಲಿಲ್ಲ ಅಂದರೆ. ಸ್ವಲ್ಪ ಎಳ್ಕೊಂಡ್ರಷ್ಟೇ ಮುಂದಕ್ಕೆ ಹೋಗುತ್ತೆ. ಈ ರೀತಿ ಮಾಡಬೇಕಾಗತ್ತೆ ಪಿಕೋನ. ಪಿಕೋ ಆಯಿತು ನೋಡಿ, ಇನ್ನೊಂದು ಸೈಡ್ ಮಾಡಬೇಕು. ಫಸ್ಟಿಗೆ ಈ ಥರ ಹಿಡ್ಕೋಬೇಕು. ಫಸ್ಟಲ್ಲಿಂದನೇ ಮಾಡೋದಕ್ಕಾಗಲ್ಲ, ಅದು ಸ್ವಲ್ಪ ಬಿಟ್ಕೊಂಡು ಮಾಡಬೇಕಾಗತ್ತೆ. ಈಗ ನೋಡಿ ಆಯಿತು. ಈಗ ನೋಡಿ ಪಿಕೋ ಫಾಲ್ಸ್ ಎಲ್ಲ ಮುಗಿಸ್ಕೊಂಡು, ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು, ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಅಡುಗೆ ಮಾಡಬೇಕಂತ ಬಂದಿದ್ದೀನಿ. ಈಗ ಅನ್ನಕ್ಕೆ ಇಡಬೇಕಂತ ಅಕ್ಕಿ ತೊಳ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಸಾರು ಮಾಡಬೇಕು. ಹಾಗೆ ಸಾರು, ಅನ್ನ ಸಾರು ಎಲ್ಲ ಮಾಡಿಕೊಂಡು ಊಟ ಮಾಡಬೇಕು. ಟೈಮಿಗೆ 1 ಗಂಟೆ ಜಾಸ್ತಿನೇ ಆಗಿದೆ, ನೋಡಿಲ್ಲ ನಾನು ಟೈಮು. 1:30 ಆಗಿರಬೇಕು. 1 ಗಂಟೆ 1:10 ಹೀಗಾಗಿರಬೇಕು. ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಸ್ನಾನ ಮಾಡ್ಕೊಂಡು ಬರೋದ್ರೊಳಗೆ ಟೈಮ್ ಆಗಿ ಬಿಟ್ಟಿರುತ್ತೆ ಡೈಲಿ. ಈಗ ನೋಡಿ ಅನ್ನಕ್ಕೆ ತೊಳ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಇಡಬೇಕು ಅನ್ನನ. ಅನ್ನ ಕುಕ್ಕರಲ್ಲೇ ಇಡ್ತೇನೆ ಯಾವಾಗಲೂ. ನಾನು ಕುಕ್ಕರಲ್ಲಿ ಮಾಡಿದರೆ ಮಾತ್ರ ಸರಿಯಾಗತ್ತೆ. ಹಾಗೆ ಇಟ್ಟರೆ ಸೀದು ಹೋಗಿಬಿಡುತ್ತೆ, ಅದು ನೆನಪೇ ಇರಲ್ಲ. ನಾನು ಹೊರಗಡೆ ಅದು ಹೋಗಿಬಿಡ್ತೀನಿ ಅನ್ನಕ್ಕಿಟ್ಟು, ಆಮೇಲೆ ಸೀದು ಹೋಗಿಬಿಡುತ್ತೆ. ಹೀಗಾಗಿ ನೆನಪೇ ಇರಲ್ಲ, ಅದಕ್ಕೆ ಕುಕ್ಕರಲ್ಲಿ ಇಟ್ಟುಬಿಡ್ತೀನಿ. ಕುಕ್ಕರಲ್ಲ ಆದರೆ ಸೀಟಿ ಬಂದುಬಿಡುತ್ತೆ, ಎಲ್ಲಿದ್ದರೂ ಓಡಿ ಬಂದು ಗ್ಯಾಸ್ ಆಫ್ ಮಾಡ್ತೀವಿ. ಹೀಗಾಗಿ ನಾನು ಕುಕ್ಕರಲ್ಲೇ ಇಡ್ತೀನಿ. ಮತ್ತು ಕುಕ್ಕರಲ್ಲಿ ಮಾಡಿದ್ದ ಅನ್ನ ತುಂಬ ಚೆನ್ನಾಗಾಗುತ್ತೆ, ಬೇಗನೂ ಆಗುತ್ತೆ. ಹೀಗಾಗಿ ಕುಕ್ಕರಲ್ಲೇ ಮಾಡ್ತಾಯಿನಿ. ನೋಡಿ ಸ್ವಲ್ಪ ಸಾರನ್ನು ಮಾಡ್ಕೋತಾ ಇದ್ದೀನಿ. ಹಾಗೆ ಸಿಂಪಲ್ಲಾಗಿ ಸಾರು ಮಾಡ್ಕೋತಾ ಇದ್ದೀನಿ. ಕೊಬ್ಬರಿ ಎಲ್ಲ ತುರ್ಕೋಬೇಕು. ಸಾರಿಗೆ ಮಸಾಲೆ ಮಾಡ್ಕೋಬೇಕು. ಹಾಗೆ ಮಸಾಲೆ ಮಾಡಿಕೊಂಡು ಸಾರು ಮಾಡ್ಕೋತೀನಿ. ನಿಮ್ಮ ಮನೇಲಿ ನೀವು ಯಾವ ಥರ ಕೆಲಸ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ. ಕಮೆಂಟ್ ಮಾಡ್ದೇ ಹಾಗೆ ನೋಡಬೇಡಿ. ನಮಗೂ ಏನೂ ಅರ್ಥ ಆಗಲಿಲ್ಲ, ನೀವು ಕಮೆಂಟ್ ಮಾಡಲಿಲ್ಲ ಅಂದರೆ ನಮಗೂ ಏನೂ ಗೊತ್ತಾಗಲ್ಲ. ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನು ಖರ್ಚಾಗಲ್ಲ, ಯಾರ ದುಡ್ಡು ಖರ್ಚಾಗಲ್ಲ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೊಂದು ಹೆಲ್ಪ್ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಮ ಸಪೋರ್ಟು ನಮಗೆ ತುಂಬಾ ಮುಖ್ಯ. ಈಗ ನೋಡಿ ಕೊಬ್ಬರಿ ಎಲ್ಲ ತುರ್ಕೋತಾ ಇದ್ದೀನಿ. ತುರ್ಕೊಂಡು ಸಾರು ಮಾಡಬೇಕು. ನಾವು ಜಾಸ್ತಿಯಾಗಿ ಕೊಬ್ಬರಿ ತುರ್ಕೊಂಡು ಮಸಾಲೆ ಮಾಡಿಕೊಂಡೇ ಸಾರು ಮಾಡೋದು. ಹಾಗೆ ನಾವು ಮಾಡೋದು ಕಡಿಮೆ ಸಾರು, ಕೊಬ್ಬರಿ ಜಾಸ್ತಿ ಬೇಕಾಗತ್ತೆ ನಮಗೆ. ಕೊಬ್ಬರಿ ಇಲ್ಲದ ಸಾರು ಮಾಡೋದು ಭಾಳ ಕಡಿಮೆ ನಾವು. ಕೊಬ್ಬರಿ ಬೇಕೇ ಬೇಕು. ಹಾಗೆ ಟೊಮೆಟೊ ಸಾರಿಗಾದರೆ ಹಾಗೆ ಟೊಮೆಟೊ ಸಾರು ಮಾಡಿರ್ತೀವಿ. ಉಳಿದಿದ್ದಕ್ಕೆಲ್ಲ ಕೊಬ್ಬರಿ ಬೇಕೇ ಬೇಕು. ನೀವು ಯಾವ ಥರ ಅಡುಗೆ ಮಾಡ್ತೀರಾ ಹೇಳಿ, ಕಮೆಂಟ್ ಮಾಡಿ. ನಾನು ಸಂಕ್ರಮಣಕ್ಕೆ ನಮ್ಮೂರಲ್ಲಿರುವ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದೆ. ಹಾಗೆ ಒಂದು ವಿಡಿಯೋ ಹಾಕಿದ್ದೀನಿ, ಅದ್ರ ಬಗ್ಗೆ ಎಲ್ಲರೂ ನೋಡಿ. ದೇವಸ್ಥಾನನ ನೋಡಿ ಕಣ್ತುಂಬಿಕೊಳ್ಳಿ. ಹಾಗೆ ಒಂದು ಕಡೆ ದೇವಸ್ಥಾನಕ್ಕೆ ಹೋದಾಗ ಒಬ್ಬರು ಹಾಡು ತುಂಬ ಚೆನ್ನಾಗಿ ಹಾಡು ಹಾಡ್ತಾಯಿದ್ರು.
ಅದನ್ನು ಹಾಕಿದ್ದೀನಿ. ನೋಡಿ ಹಾಗೆ ಒಂದು ಲೈಕ್ ಮಾಡಿ. ತುಂಬ ಚೆನ್ನಾಗಿ ಹಾಡು ಹೇಳ್ತಾ ಇದ್ದರು ಇಬ್ಬರು ಹೆಣ್ಮಕ್ಳು ಕೂಡಿ. ಅದನ್ನು ಹಾಕಿದ್ದೀನಿ. ನೋಡಿ ಹಾಗೆ ಲೈಕ್ ಮಾಡಿ ವಿಡಿಯೋನ. ಈಗ ನೋಡಿ ಮಸಾಲೆನ ರುಬ್ಬೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಜಾರಲ್ಲಿ ಎಲ್ಲ ಹಾಕೋತಾ ಇದ್ದೀನಿ ಮಸಾಲೆನ, ಐಟಮನ್ನು. ಈ ಮಿಕ್ಸಿ ತೊಗೊಂಡು ಹಾಕಬೇಕು ಎಲ್ಲ. ನೋಡಿ ಮಿಕ್ಸಿ ಹಾಕೋತಾ ಇದ್ದೀನಿ ಮಸಾಲೆನ. ಈ ಕಡೆ ನೋಡಿ ಕುಕ್ಕರಿಗೆ ಸೀಟಿ ಬರ್ತಾ ಇದೆ. ಈ ಕಡೆ ಮಸಾಲೆ ಆಗ್ತಾ ಇದೆ. ಹಾಗೆ ಸಾರು ಮಾಡಿಕೊಂಡು ಹಾಗೆ ಊಟ ಮಾಡಬೇಕು. ಟೈಮ್ ಆಗಿಬಿಡತ್ತೆ, ತಡ ಇಲ್ಲದೆ ಟೈಮ್ ಆಗುತ್ತೆ. ಹೊತ್ತು ಹೋಗಿದ್ದೇ ಗೊತ್ತಾಗಲ್ಲ ಕೆಲಸದಲ್ಲಿ. ಎಷ್ಟು ಬೇಗ ಮಾಡಿದರೂ ಹೊತ್ತು ಹೋಗಿದ್ದೇ ಗೊತ್ತಾಗಲ್ಲ ನಮಗೆ. ಕೆಲಸ ಮಾಡ್ತಾ ಎಷ್ಟು ಟೈಮ್ ಆಗಿದೆ ಅಂತ ಗೊತ್ತೇ ಆಗಲ್ಲ. ಅಷ್ಟು ಟೈಮ್ ಆಗಿಬಿಡುತ್ತೆ. ಎಷ್ಟು ಬೇಗ ಮಾಡಿದರೂ ಕೂಡ ಟೈಮ್ ಆಗುತ್ತೆ. ಹಾಗೆ ನೋಡಿ ಎಲ್ಲ ಮಸಾಲೆ ಮಾಡಿಕೊಂಡು ಎಲ್ಲ ಸಾರು ಮಾಡಿಕೊಂಡು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಬೇಕು. ರೆಸ್ಟ್ ಮಾಡಿಕೊಂಡು ಆಮೇಲೆ ದಿನ ನಮ್ಮ ಕೆಲಸ ಇದೆ ಎಲ್ಲ ಮಾಡ್ತಾ ಇರೋದು. ಈ ಮಿಕ್ಸಿ ಜಾರೆಲ್ಲ ತಡ ಇಲ್ಲದೆ ಕೆಟ್ಟು ಹೋಗ್ಬಿಡ್ತವೆ. ಈಗ ಸಣ್ಣ ಆಗೋದೇ ಇಲ್ಲ. ತುಂಬ ರುಬ್ಬಬೇಕಾಗತ್ತೆ. ಬೇಗ ಸಣ್ಣ ಆಗಲ್ಲ ಮಿಕ್ಸಿಯಲ್ಲಿ. ಟೇಸ್ಟು ಅಷ್ಟು ಬರಲ್ಲ. ಮೊದಲೆಲ್ಲ ಇದರಲ್ಲಿ ಹೊಳ್ಳಲ್ಲಿ ರುಬ್ಬಿಕೊಂಡು ಮಸಾಲೆ ಮಾಡ್ತಿದ್ರು. ಎಷ್ಟು ಟೇಸ್ಟೇ ಆಗ್ತಾಯಿತ್ತು ಸಾರೆಲ್ಲ. ಈಗ ಮಿಕ್ಸಿಗೆ ಹಾಕ್ತೀವಲ್ಲ ಅವೆಲ್ಲ ಸುಟ್ಟು ಹೋಗಿಬಿಡುತ್ತೆ ಕರೆಂಟಿಗೆ. ಟೇಸ್ಟ್ ಬರಲ್ಲ. ಆ ಮಾಡೋದು ಟೇಸ್ಟೇ ಬೇರೆ, ಇದರ ಟೇಸ್ಟೇ ಬೇರೆ. ಆ ಮಾಡಿದ್ದು ತುಂಬ ಟೇಸ್ಟ್ ಆಗುತ್ತೆ. ಏನೇ ಆಗಲಿ, ಚಟ್ನಿ ಆಗಲಿ, ಏನೇ ಮಸಾಲೆ ಆಗಲಿ, ಏನೇ ಆಗಲಿ ತುಂಬ ಟೇಸ್ಟ್ ಆಗುತ್ತೆ ರುಬ್ಬಿ ಮಾಡಿದ್ದು. ಈಗ ಯಾರು ರುಬ್ತಾರೆ? ಯಾರು ರುಬ್ಬಲ್ಲ. ಹೊಳ್ಳಿದ್ರೂ ಕೂಡ ರುಬ್ಬಲ್ಲ. ನಮ್ದು ಇದೇ ಹೊಳ್ಳು, ಆದರೂ ನಮಗೆ ರುಬ್ಬೋದಕ್ಕೆ ಬೇಜಾರು. ಈಗ ಮೊದಲೆಲ್ಲ ಮಾಡ್ತಿದ್ವಿ. ನಾವು ಚಿಕ್ಕವರಿದ್ದಾಗೆಲ್ಲ ತುಂಬ ದೊಡ್ಡ ಹೊಳ್ಳಿನ ಕಲ್ಲು ನಮ್ಮೂರು ಸೈಡಲ್ಲಿ ತುಂಬ ದೊಡ್ಡದು. ಅಂಥ ಹೊಳ್ಳು ಕಲ್ಲಲ್ಲಿ ಎಲ್ಲ ನಾವು ರುಬ್ತಿದ್ವಿ ಚಿಕ್ಕವರಿದ್ದಾಗ. ಆಮೇಲೆ ಎಲ್ಲ ಮಿಕ್ಸಿ ಬಂದಮೇಲೆ ಅದೆಲ್ಲ ಮರ್ತು ಬಿಟ್ಟಿದ್ದೀವಿ. ಈಗ ಸಣ್ಣದೊಂದಿದೆ ನಮ್ಮದು ಹೊಳ್ಳು ಕಲ್ಲು, ಆದರೂ ಕೂಡ ನಾವು ರುಬ್ಬಲ್ಲ. ಇದೇ ಮಿಕ್ಸಿಯಲ್ಲಿ ಮಾಡ್ತೀವಿ. ಈ ರೂಢಿನೇ ತಪ್ಪಿಬಿಟ್ಟಿದೆ ಈಗ. ಮೊದಲೆಲ್ಲ ಅದರಲ್ಲೇ ಮಾಡಬೇಕಾಗಿತ್ತು. ಎಲ್ಲ ಅದರಲ್ಲೇ ಮಾಡ್ತಿದ್ರು. ಈಗೆಲ್ಲ ಮಷಿನ್ಗಳು ಬಂದು ಎಲ್ಲ ಕೆಲಸನೇ ಕಡಿಮೆ ಆಗಿಬಿಟ್ಟಿದೆ. ಮೊದಲಿನ ಥರ ಯಾರೂ ಕೆಲಸ ಮಾಡಲ್ಲ ಈಗ. ಇದೇ ಮಾಡೋದಕ್ಕೆ ಬೇಜಾರಂತಾರೆ ಈಗ. ಇಷ್ಟೆಲ್ಲ ಮಷಿನ್ ಇದ್ದರೂ, ಎಷ್ಟು ಸವಲತ್ತಿದ್ದರೂ ಕೂಡ ಈಗ ಕೆಲಸ ಮಾಡೋದು ಬೇಜಾರು. ಮೊದಲು ಯಾವ ಮಷಿನೂ ಇರಲಿಲ್ಲ, ಏನೂ ಇರಲಿಲ್ಲ. ಎಷ್ಟು ಚೆನ್ನಾಗಿ ಎಲ್ಲ ಕೆಲಸ ಮಾಡ್ತಿದ್ವಿ. ಆಗ ಆರೋಗ್ಯನೂ ಚೆನ್ನಾಗಿರ್ತಿತ್ತು. ಆವಾಗ ಯಾವ ಮೈಕೈ ನೋವು ಇರ್ತಿರಲಿಲ್ಲ, ಏನೂ ಇರ್ತಿರಲಿಲ್ಲ. ಈಗ ಇಷ್ಟೆಲ್ಲ ಆರಾಮಿದ್ದರೂ ಕೂಡ ಮೈಕೈ ನೋವು, ಅದು ನೋವು, ಇದು ನೋವು. ನಾವು ಎಷ್ಟು ಕೆಲಸ ಮಾಡ್ತೀವಿ ಅಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಕೆಲಸ ಮಾಡಿದಾಗಿರೋ ಶಕ್ತಿ ಈಗಿಲ್ಲ. ಈಗಲೂ ಕೆಲಸ ಮಾಡ್ತೀವಿ, ಆದರೆ ವಜ್ಜೆ ಕೆಲಸ ಇರಲ್ಲ ಈಗ ಮೊದಲಿನ ಥರ. ಆವಾಗೆಲ್ಲ ದೊಡ್ಡ ಕೊಡ ತಗೊಂಡು ಬಾವಿಯಿಂದ ನೀರು ಸೇದೋದು, ಆಮೇಲೆ ದೊಡ್ಡ ಕೊಡ ಹೊತ್ಕೊಂಡು ಹೋಗಿ ಹಾಕೋದು, ಗಿಡಗಳಿಗೆ ನೀರು ಹಾಕೋದು, ಈ ಥರ ಎಲ್ಲನೂ ಕೆಲಸ ಮಾಡ್ತಿದ್ವಿ. ನಾವು ಚಿಕ್ಕವರಿದ್ದಾಗ ಗಿಡಕ್ಕೆಲ್ಲ ನೀರು ಹಾಕಿದ್ದೀವಿ. ಹಾಗೆ ದೊಡ್ಡ ಹೊಳ್ಳು ಕಲ್ಲಲ್ಲಿ ರುಬ್ಬಿದ್ದೀವಿ. ಡೈಲಿ ರುಬ್ತಿದ್ವಿ. ಮತ್ತೆಲ್ಲ ಟ್ಯಾಂಕಿಗೆ ಎಲ್ಲ ನೀರು ತೊಗೊಂಡು ಹೋಗಿ, ಕೊಡದಿಂದ ತೊಗೊಂಡು ಹೋಗಿ ಹಾಕ್ತಿದ್ವಿ ನಾವು. ಆವಾಗ ಎಷ್ಟು ಆ್ಯಕ್ಟಿವ್ ಆಗಿದ್ವಿ. ಈಗ ಆ ಥರ ಯಾವುದೂ ಇಲ್ಲ. ಒಂದು ಕೊಡ ಎತ್ತಿದ್ರೆ ನೋವು ಅಂತೀವಿ ಈಗ.
ಈಗಂತೂ ಈ ನಳ ಬಂದು ಇಲ್ಲಂತೂ ನಮ್ಗೆ 24 ತಾಸು ನೀರು ಇದೆ. ಹೀಗಾಗಿ ಒಂದು ಕೊಡನೂ ಎತ್ತೋದಿಲ್ಲ, ಏನೂ ಇಲ್ಲ. ಈಗ ಒಜ್ಜೆ ಎತ್ತೋದಂತ ಮರ್ತು ಬಿಟ್ಟಿದ್ದೀವಿ. ಯಾವಾಗಲಾದರೂ ಒಂದು ಸ್ವಲ್ಪ ಒಜ್ಜೆ ಎತ್ತಿದ ಕೂಡಲೇ ತ್ರಾಸಾಗಿಬಿಡುತ್ತೀಗ. ಮೊದಲಿಂದ ಎಲ್ಲ ಚೆನ್ನಾಗಿತ್ತು, ಮೊದಲಿನ ಕಾಲನೇ. ಆವಾಗೆ ತುಂಬ ಆರೋಗ್ಯವಂತರಾಗಿರ್ತಿದ್ರು. ಎಲ್ಲ ಒಜ್ಜೆ ಕೆಲಸ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ತುಂಬಾ ಆ್ಯಕ್ಟಿವ್ ಆಗಿರ್ತಿದ್ರು. ತಿಂದಿದ್ದು ಕೂಡ ಬೇಗನೆ ಜೀರ್ಣ ಆಗ್ತಿತ್ತು. ಈಗ ತಿಂದಿದ್ದು ಜೀರ್ಣ ಆಗಲ್ಲ, ಅಂಥ ಭಾರದ ಕೆಲಸನೂ ಮಾಡಲ್ಲ. ಈಗ ಮನುಷ್ಯ ಭಾರದ ಕೆಲಸ ಮಾಡಿದ್ರೇ ಎಲ್ಲ ದೇಹದ ರಕ್ತ ಚಲಾವಣೆ ಆಗೋದು. ಈಗ ನಾವು ಹಂಗೆ ಅಲ್ಲೇ ನಿಂತಲ್ಲೇ ಎಲ್ಲ ಕೆಲಸ ಮಾಡ್ತೀವಿ, ಏನು ಇದು ಆಗಲ್ಲ, ನಮ್ಮ ದೇಹಕ್ಕೆ ಎಕ್ಸಸೈಜೇ ಆಗಲ್ಲ. ಅದು ನಾವು ಎಷ್ಟು ಭಾರದ ಕೆಲಸ ಮಾಡ್ತೀವಿ ಅಷ್ಟು ಒಳ್ಳೆಯದು. ಈಗಿನವ್ರಿಗಂತೂ ಒಂದು ಕೊಡ ಎತ್ತೋದಂದರೆ ಆಗಲ್ಲ, ಯಾವುದೂ ಆಗಲ್ಲ. ಈಗಿನ ಮಕ್ಕಳಿಗಂತೂ ಕೆಲಸ ಅಂದ್ರೇ ಬೇಡ. ಈಗ ಮನೆಯಲ್ಲೂ ಅಲ್ಲೇ ಗ್ಯಾಸ್ ಕಟ್ಟೆ ಹತ್ರ ನಿಂತ್ಕೊಂಡು ಒಂದು ಅಡುಗೆ ಮಾಡೋದಕ್ಕೂ ಬೇಜಾರು ಮಾಡ್ತಾರೆ. ಈಗ ಅದರಲ್ಲಿ ಒರೆಸೋದಕ್ಕೆ ಅದು ಕೋಲು ತೊಗೊಂಡು ಒರೆಸ್ತಾರೆ ನೆಲನ. ಮೊದಲೆಲ್ಲ ಯಾವ ಕೋಲು ಇರಲಿಲ್ಲ, ಏನೂ ಇರಲಿಲ್ಲ. ಎಷ್ಟು ಚೆನ್ನಾಗಿ ಕೂತ್ಕೊಂಡು ಚೆನ್ನಾಗಿ ಒರೆಸ್ತಿದ್ವಿ ಬಟ್ಟೆ ತೊಗೊಂಡು. ಈಗ ಆ ಕೋಲು ತೊಗೊಂಡು ಒರೆಸೋದು, ಅದರಲ್ಲಿ ಏನು ನಮಗೆ ಎಕ್ಸಸೈಜು ಆಗಲ್ಲ, ಏನೂ ಆಗಲ್ಲ. ಮೊದಲೆಲ್ಲ ಎಷ್ಟು ಚೆನ್ನಾಗಿತ್ತು. ಈಗ ಒಂದು ಕಸ ಹೊಡೆಯೋದಕ್ಕೆ ಮೈ ಬಗ್ಗಿಸಿ ಕಸ ಹೊಡೆಯೋದಿಲ್ಲ ಈಗಿನ ಜನ. ಹಾಗೆಯೇ ಸೀದಾ ನಿಂತ್ಕೊಂಡು ಹಾಗೆ ಕಸ ಹೊಡಿತಾರೆ, ಮೈಯೇ ಬಗ್ಸಲ್ಲ ಅವರು. ಅಷ್ಟು ಬೇಜಾರು ಈಗಿನವರಿಗೆ. ಅಷ್ಟು ಆಳಸಿತನ ನೋಡಿ ಈಗಿನ ಜನ ಅಂದ್ರೆ, ಅಷ್ಟು ಆಳಸಿತನ. ಅದರಲ್ಲಿ ಆ್ಯಕ್ಟಿವ್ ಆಗಿರೋರು ಇದ್ದಾರೆ, ಎಲ್ಲ ಜನನೂ ಆ ಥರ ಇಲ್ಲ. ಜಾಸ್ತಿ ಜನ ಕೆಲಸ ಮಾಡೋದು ತುಂಬಾ ಬೇಜಾರು ಮಾಡ್ತಾರೆ ನೋಡಿ. ನಾವು ಎಷ್ಟು ಕೆಲಸ ಮಾಡ್ತೀವಿ ಅಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಆದಷ್ಟು ನೀವು ಭಾರದ ಕೆಲಸಗಳನ್ನೆಲ್ಲ ಮಾಡಿ. ವಯಸ್ಸಾದ ಮೇಲೆ ಭಾರದ ಕೆಲಸ ಮಾಡಲಿಕ್ಕೆ ಆಗಲ್ಲ, ಆದರೂ ಹಾಗೆ ಕೆಲಸ ಮಾಡ್ತಾನೆ ಇರಬೇಕು. ವಯಸ್ಸಾದರೂ ಕೂಡ ನಾವು ಕೆಲಸ ಮಾಡ್ತಾ ಇದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತು ಈ BP, ಶುಗರು ಇಂಥ ಕಾಯಿಲೆಗಳು ಬರೋ ಚಾನ್ಸ್ ತುಂಬ ಕಡಿಮೆ ಇರುತ್ತೆ. ಆದಷ್ಟು ಕೆಲಸ ಮಾಡ್ತಾನೇ ಇರಿ. ಹಾಗೆ ಚಿಕ್ಕವರಿದ್ದರೆ ವಯಸ್ಸು ಕಡಿಮೆ ವಯಸ್ಸಿನವರಿದ್ದರೆ ಅವರು ಭಾರದ ಕೆಲಸ ಎಲ್ಲ ಮಾಡಿ, ಎಲ್ಲ ಮಷೀನ್ ಮೇಲೇ ಮಾಡ್ತಾ ಇರಬೇಡಿ. ಮುಂದೆ ನಿಮಗೆ ತೊಂದರೆ, ಆರೋಗ್ಯ ಹಾಳಾಗತ್ತೆ. ಸಾಧ್ಯ ಆದಷ್ಟು ಎಲ್ಲ ಕೆಲಸ ನೀವೇ ಮಾಡಿ, ಯಾವ ಮಷೀನ್ ಮೇಲೆ ಅದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡಿಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.